ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ SSC GD ಕಾನ್ಸ್ಟೇಬಲ್ದಲ್ಲಿ ಟಾಪ್ 1 ಆಗಿರ್ತಕ್ಕಂಥ ನಮ್ಮ ಕರ್ನಾಟಕದ ವಿದ್ಯಾರ್ಥಿ ಇವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಒಂದು ರಿಸಲ್ಟ್ ಬಂದ ತಕ್ಷಣ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ನಾನು ಯಾರಾದ್ರೂ SSC GD ಟಾಪ್ನಾಗ ಇದ್ದವ್ರದ ತಂದು ನಿಮ್ಗೆ ಇಂಟರ್ವ್ಯೂ ಅನ್ನ ಮಾಡಿಸ್ತೀನಿ. ಯಾವ ತರ ಸ್ಟಡಿ ಮಾಡಿದಾರ, ಯಾವ ತರ ಫಿಸಿಕಲ್ ಮಾಡಿದಾರ, ಯಾವ ಇಂಟ್ರೆಸ್ಟ್ ಸ್ಟಡಿ ಮಾಡಿದ್ದಕ್ಕ ಅವ್ರು ಈ ಲೆವೆಲ್ಗೆ ಬಂದಿದಾರ ಅಂತ ಹೇಳ್ಕೇಶಂದ ಅದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕ್ತೀನಿ ಅಂತ ಎಲ್ಲ ನಮ್ಮ ಸ್ಟೂಡೆಂಟ್ಗಳಿಗೆ, ಯಾಕಂದ್ರೆ ಯಂಗ್ಸ್ಟಾರ್ ಎಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರಿ. ನಾನು ಕೂಡ ನಿಮ್ಗೆ ಎನಿ ಟೈಮ್ ಯಾವುದೇ ಒಂದು ಅಪ್ಡೇಟ್ ಆದ್ರೂ ಕೂಡ ಇಂಥವ್ರ ಕಡೆ ಅಂತ ನಿಮ್ಗೆ ಅಪ್ಡೇಟ್ಗಳನ್ನ ಕೊಡಿಸ್ತಾ ಇದ್ದೀನಿ. ಆದ ಕಾರಣಕ್ಕೋಸ್ಕರ SSC GD ಯಲ್ಲಿ ಟಾಪ್ ಬಂದಿರತಕ್ಕಂಥ ಸ್ಟೂಡೆಂಟ್ಗಳನ್ನ ಸ್ಟೂಡೆಂಟ್ ಅನ್ನ ನಾನು ಕರ್ಸಿದ್ದೀನಿ. ಓಕೆ, ಇವ್ರು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಯಾವ ತರ ನೀವು ಸ್ಟಡಿ ಮಾಡ್ಬೇಕಾಗುತ್ತೆ, ಯಾವ ತರ ಫಿಸಿಕಲ್ ಟ್ರೈ ಮಾಡಬೇಕು, ಯಾವ ಜಾಬ್ಗಳಿಗೆ ಟೋಟಲಿ 5 ಜಾಬಿನ ಸರ್ದಾರನೇ ಅನ್ಬೋದು. ಅಂದ್ರೆ ಟೋಟಲಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಗಳಲ್ಲಿ 5 ಜಾಬ್ಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಇವರು. ಇವು 5 ಜಾಬ್ಗಳನ್ನ ಪಡ್ಕೊಳ್ಬೇಕಾಗಿದ್ರೆ ಎಷ್ಟು ಎಫರ್ಟ್ ಅನ್ನ ಹಾಕಿದಾರ, ಯಾವ ತರ ಸ್ಟಡಿ ಮಾಡಿದಾರ ಇವರು. SSC GD ಫೈನಲ್ SSC GD ಮತ್ತು ಟೆಕ್ನಿಕಲ್ 2 ಹುದ್ದೆಗಳಿದಾವೆ. 2 ಹುದ್ದೆಗಳದ್ದು ಆರ್ಡರ್ ಕಾಪಿ ಕೂಡ ಬಂದಿದಾವೆ. ಸೊ ಆ ಆರ್ಡರ್ ಕಾಪಿ ತಗೋಬೇಕಾಗಿದ್ರೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿ ಅವ್ರಿಗೆ ಕೂಡ ಗೊತ್ತು. ನೀವು ಕೂಡ ಒಂದು ಮನೆಗೆ ಬರೀ ಅಡ್ಮಿಟ್ ಕಾರ್ಡ್ ಪೋಸ್ಟಿಗೆ ಏನಾದ್ರು ಬಂತಪ್ಪ ಅಂದ್ರೆ ಎಷ್ಟು ಖುಷಿ ಆಗುತ್ತಲ್ಲ, ಅದೇ ತರನಾಗಿ ಆರ್ಡರ್ ಕಾಪಿನೂ ಕೂಡ ಅದೇ ತರ ಬರುವಾಗೆ ನೀವು ರೆಡಿ ಆಗ್ಬೇಕು. ಅವ್ರು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರ. ಈಗ ನಮ್ಮ ಸ್ಟೂಡೆಂಟ್ ಡೀಟೇಲ್ ಫಸ್ಟ್ ಅವ್ರದ್ದು ಪರ್ಸನಲ್ ಡೀಟೇಲ್ ಅನ್ನ ಕೊಡ್ತಾರ. ಅವ್ರು ಯಾವ ತರ ಸ್ಟಡಿ ಮಾಡಿದ್ರು ಏನಂತ ಹೇಳಿ. ನಿಮ್ಮ ಹೆಸರು ಏನು ಸರ್? ನಮ್ಮ ಹೆಸರು ವಿನಾಯಕ್ ನಾಯ್ಕ್ ಅಂತ. ಸೊ ನಾನು SSC GD ಅಲ್ಲಿ CRPF ಹುದ್ದೆಯನ್ನು ಪಡ್ಕೊಂಡಿದ್ದೀನಿ ಸರ್. ಅದ್ರ ಜೊತೆಗೆ CRPF ಟೆಕ್ನಿಕಲ್ ಟ್ರೇಡ್ಮನ್ ಹುದ್ದೆಗಳನ್ನು ಕೂಡ ನಾನು ಪಡ್ಕೊಂಡಿದ್ದೀನಿ. ಟೋಟಲಿ ನೀವೀಗ 2 ಆರ್ಡರ್ ಕಾಪಿಗಳನ್ನ ರೋಜ್ಗಾರ್ ಮೇಳದಲ್ಲಿ ಟೋಟಲಿ ನೋಡ್ಕೊಡ್ರಿ. 2 ಆರ್ಡರ್ ಕಾಪಿಗಳನ್ನ ತಗೊಂಡಿದ್ದಾರೆ ಇವರು ರೋಜ್ಗಾರ್ ಮೇಳದಲ್ಲಿ. ಈಗ ರೀಸೆಂಟ್ ಆಗಿ ಏನು ಕಂಪ್ಲೀಟ್ ಆಯ್ತಲ್ಲ ಬೆಂಗಳೂರಲ್ಲಿ, ಅಲ್ಲೇ 2 ರೋಜ್ಗಾರ್ ಮೇಳದಲ್ಲಿ ಆರ್ಡರ್ ಕಾಪಿಗಳನ್ನ 2 ಆರ್ಡರ್ ಕಾಪಿಗಳನ್ನ ತಗೊಂಡಿದ್ದಾರೆ. ಒಂದು SSC GD ಯಲ್ಲಿ CRPF ಸೆಲೆಕ್ಟ್ ಆಗಿದೆ, ಒಂದು SSC GD ಯಲ್ಲಿ CRPF ನಲ್ಲಿ ಟೆಕ್ನಿಕಲ್ ಹುದ್ದೆಗೆ ಸೆಲೆಕ್ಷನ್ ಆಗಿದ್ದಾರೆ. ಓಕೆ, ಇವೆರಡು ಆರ್ಡರ್ ಕಾಪಿಗಳನ್ನ ತಗೊಂಡಿದ್ರಿ. ಮೊದಲಿಗೆ ಯಾವ ತರ ತಯಾರಿಯನ್ನ ಮಾಡಿದ್ರಿ ಇವಕ್ಕೆಲ್ಲ ಎಕ್ಸಾಮ್ ಪ್ರಿಪರೇಷನ್ ಆಗ್ಬೇಕಪ್ಪ ಅಂತಂದ್ರೆ? ಇಷ್ಟು ನೀವು ಎಫರ್ಟ್ ಒಮ್ಮಿಗೆ 2 ಆರ್ಡರ್ ಕಾಪಿಗಳನ್ನ ತಗೊಂಡ್ಬಿಟ್ಟು ಈ ತರ ಎಲ್ಲ ತಯಾರಿಯನ್ನ ಮಾಡಿದ್ರಲ್ಲ, ಯಾವ ತರ ನೀವು ತಯಾರಿಯನ್ನ ಮಾಡಿದ್ರಿ ಎಕ್ಸಾಮ್ ಬಗ್ಗೆ? ಯಾವಾಗಿಂದ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ? PUC ಇದ್ದಾಗೋ, SLC ಇದ್ದಾಗೋ? ನಮ್ದು PUC 2018 ಮುಗಿತದೆ ಸರ್. ಓಕೆ. ಸೊ PUC ಮುಗಿದ ತಕ್ಷಣ 2019 ಕಾಂಪಿಟೇಟಿವ್ ಒಳ್ಳೆಗೆ ಕಾಲಿಡ್ತೇವೆ ಸರ್. ಓಕೆ ಓಕೆ. ಸೊ ಕಾಂಪಿಟೇಟಿವ್ ಒಳ್ಳೆಗೆ ಕಾಲಿಟ್ಟ ತಕ್ಷಣ ಕೊರೋನಾ ಅನ್ನೋದು ಬರ್ತದೆ ಸರ್. ಕೊರೋನಾ 2019, 20 ಈ 2 ವರ್ಷ ಕೊರೋನಾದಲ್ಲೇ ಹೋಗ್ತದೆ ಸರ್. ಓಕೆ. ಕೊರೋನಾದಲ್ಲಿ ಕೂಡ ನಿಮ್ದು PUC ಕಂಪ್ಲೀಟ್ ಆಗಿತ್ತು? PUC ಕಂಪ್ಲೀಟ್ ಆಗಿತ್ತು ಸರ್. ಓಕೆ. ನಾವು ಕಾಂಪಿಟೇಟಿವ್ ವರ್ಲ್ಡ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಅಷ್ಟರಲ್ಲಿ ಕೊರೋನಾ ಬರ್ತದೆ ಸರ್. ಸೊ 2 ವರ್ಷನ ಅಲ್ಲೇ ಕೈತೀವಿ. ಸೊ 2021ರಲ್ಲಿ SSC GD ರಿಕ್ರೂಟ್ಮೆಂಟ್ ಆಗ್ತದೆ ಸರ್. 2021 ಓಕೆ ಓಕೆ. ಆ ರಿಕ್ರೂಟ್ಮೆಂಟ್ ಅಲ್ಲಿ ನಾವು ಎಕ್ಸಾಮ್ ನ ಬರ್ತೀವಿ ಸರ್. ಫಸ್ಟ್ ಅಟೆಂಪ್ಟ್ ಫಸ್ಟ್ ಅಟೆಂಪ್ಟ್ ಸರ್. ಓಕೆ. ಎಕ್ಸಾಮ್ ಕ್ಲಿಯರ್ ಆಗ್ತದೆ ಸರ್, ಫಿಸಿಕಲ್ ಕ್ಲಿಯರ್ ಆಗ್ತದೆ, ಮೆಡಿಕಲ್ ಕ್ಲಿಯರ್ ಆಗ್ತದೆ ಸರ್. ಸೊ ಆ SSC GD 2021 ರಿಕ್ರೂಟ್ಮೆಂಟ್ ಅಲ್ಲಿ ಸರ್ ಫೈನಲ್ ಮೆರಿಟ್ 0.2 ಮಾರ್ಕ್ಸ್ ಅಲ್ಲಿ ಫೇಲ್ ಆಗ್ತದೆ ಸರ್. ಓಕೆ. ನೋಡ್ಕೊಡ್ರಿ ಎಷ್ಟು ಮನಸ್ಸಿಗೆ ಫೀಲ್ ಆಗುತ್ತಪ್ಪ ಅಂದ್ರೆ, ಅವರು 0.2 ಅಲ್ಲಿ ಫೈನಲ್ ಮೆರಿಟ್ ನಲ್ಲಿ ಫೇಲ್ ಆಗಿದ್ದಾರೆ. ಅಂದ್ರೆ ನಾವೇನ್ ಅನ್ಕೋತೀವಿ, ಮೆಡಿಕಲ್ ಫಿಸಿಕಲ್ ಆದ ತಕ್ಷಣ ನಮ್ದು ಆರ್ಡರ್ ಕಾಪಿ 100% ಬರ್ತ್ ಅಂತ ಹೇಳಿ ಹೋಪ್ ಅನ್ನ ಇಟ್ಕೊಂಡಿರ್ತೀವಿ. ಅಂತದ್ರಲ್ಲಿ ಅವ್ರದ್ದು 0.25 ಒಳಗ ಫೈನಲ್ ಮೆರಿಟ್ ಹೋದ ತಕ್ಷಣ ಅವ್ರಿಗೆ ಎಷ್ಟು ಫೀಲ್ ಆಗಿರ್ಬೋದು. ಓಕೆ, ಆದ್ರೂ ಕೂಡ ಅವ್ರ ಬಿಡ್ಲಿಲ್ಲ ಸರ್. ನೀವು ಅದು 0.2 ಅಲ್ಲಿ ಹೋದ ತಕ್ಷಣ ನೀವು ಏನ್ ಚಾಲೆಂಜ್ ಅನ್ನ ತಗೊಂಡಿದ್ರಿ ನೆಕ್ಸ್ಟ್? 0.2 ಅಲ್ಲಿ ಹೋದ ತಕ್ಷಣ ಸೊ 1 ತಿಂಗಳು ನಾವು ಡಿಪ್ರೆಷನ್ ಅಲ್ಲಿ ಹೋಗ್ತೀವಿ ಸರ್. ಸೊ ಅದಾದ್ಮೇಲೆ 2022 SSC GD ಮಾತ್ರ ರಿಕ್ರೂಟ್ಮೆಂಟ್ ಆಗ್ತದೆ. ಸೊ ಅಪ್ಲಿಕೇಶನ್ ಕೂಡ ಹಾಕ್ತೀವಿ ಸರ್. 2022 SSC GD ಅದ್ರಲ್ಲೂ ಕೂಡ ನಂದು ಎಕ್ಸಾಮ್ ಕ್ಲಿಯರ್ ಆಗ್ತದೆ ಸರ್. ಓಕೆ. ಸೊ ಕಾರಣಾಂತರ ಹೆಲ್ತ್ ಅಪ್ಸೆಟ್ ಅಂತ ಸರ್ ನಾವು ಫಿಸಿಕಲ್ ಫೇಲ್ ಆಗಿ ಬಂತು ಸರ್. ಸೊ ಹಾಗಾಗಿ 2022ರಲ್ಲಿ ಇಂಡಿಯನ್ ನೇವಿ ರಿಕ್ರೂಟ್ಮೆಂಟ್ ಕೂಡ ಆಗ್ತದೆ ಸರ್. 2022 ಎಂಡಿಗೆ. ಸೊ ಆ ರಿಕ್ರೂಟ್ಮೆಂಟ್ ನಾವು ಅಪ್ಲೈ ಮಾಡ್ತೀವಿ. ಸೊ 2023ರಲ್ಲಿ ಇಂಡಿಯನ್ ನೇವಿ ಎಕ್ಸಾಮ್, ಫಿಸಿಕಲ್ ಇವೆಲ್ಲ ಕ್ಲಿಯರ್ ಮಾಡ್ತೀನಿ ಸರ್. ಓಕೆ. ಇಂಡಿಯನ್ ನೇವಿದಲ್ಲಿ ಅದು ಕೂಡ ಸರ್ ಜಾಯ್ನಿಂಗ್ ಲೆಟರ್ ಬಂದಿತ್ತು ಸರ್. ಅದು ಕೂಡ ನಿಮ್ದು ಫೈನಲ್ ಆಗಿ ಆರ್ಡರ್ ಕಾಪಿ ಕೂಡ ಮನೆಗೆ ಬಂದಿತ್ತು? ಹಾ ಸರ್. ಓಕೆ ಓಕೆ. 2023 ಇಂಡಿಯನ್ ನೇವಿ MR ಮತ್ತು SSR 2 ಎಕ್ಸಾಮ್ ಕ್ಲಿಯರ್ ಆಗಿತ್ತು ಸರ್. ಸೊ ಅದನ್ನು ಕೂಡ ನಾನು ರಿಜೆಕ್ಟ್ ಮಾಡಿದೆ ಸರ್. ರೈಲ್ವೆ ಸ್ಟೇಷನ್ ಮಟ್ಟ ಜಾಯ್ನಿಂಗ್ ಆಗಕ್ಕೆ ಹೋಗಿ ಮತ್ತೆ ರಿಲೇಟಿವ್ಸ್ ಅಂತ ವಾಪಸ್ ಬಂದೆ. ಓಕೆ. ನಿಮ್ ಪ್ರಕಾರ ಅಂದ್ರೆ ಈಗ ಫೈನಲ್ ಆರ್ಡರ್ ಕಾಪಿ ಬಂದು ಜಾಯ್ನಿಂಗ್ ಕೂಡ ಹೋಗಿದ್ರಿ ಆಲ್ಮೋಸ್ಟ್ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದೆ ಸರ್. ಓಕೆ ಓಕೆ. ನೋಡ್ಕೊಡ್ರಿ, ಆ ಇಂಡಿಯನ್ ನೇವಿಯಲ್ಲಿ SSR ಮತ್ತು MR ಅಂತ ಕಾಲ್ಫಾರ್ಮ್ ಆಗಿರ್ತೈತಿ. ಅದರಲ್ಲಿ 2 ಕೂಡ ಆರ್ಡರ್ ಕಾಪಿ ಬಂದಿದ್ರು. ಅಂದ್ರೆ ಜಾಯ್ನಿಂಗ್ ಹೋಗಿದ್ರಂತ ಫ್ಯಾಮಿಲಿ ಅಂತ ಕರ್ಕೊಂಡು ಹೋಗಿ. ಯಾಕಂದ್ರೆ ರೈಲ್ವೆ ಸ್ಟೇಷನ್ ಹೋಗ್ಬೇಕಂದ್ರೆ ಅದಂತ ಜೋಶೆ ಬೇರೆ ಇರ್ತೈತಿ. ಹೋಗೋ ಮುಂದ ಫಸ್ಟ್ ಟೈಮ್ ಹೋಗಿರ್ತಾರಲ್ಲ, ಅದಕ್ಕೋಸ್ಕರ ಅವ್ರ ಫ್ರೆಂಡ್ ಸರ್ಕಲ್ ನಲ್ಲಿ ಎಲ್ಲರೂ ಕೂಡ ಹೋಗಿ ಕಳ್ಸಾಕ್ ಹೋಗಿರ್ತಾರ. ಅಂತದ್ರಲ್ಲಿ ರೈಲ್ವೆ ಸ್ಟೇಷನ್ ಮಟ್ಟ ಹೋಗಿ ವಾಪಸ್ ಅವ್ರು ಏನ್ ಥಿಂಕಿಂಗ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ ಅವ್ರು ವಾಪಸ್ ಬಂದ್ರಂತ. ಅಂದ್ರೆ ಹೋಗ್ಲಿಲ್ಲ ಟ್ರೈನಿಂಗಿಗೆ ವಾಪಸ್. ನಾನು ಬೇರೆ ಏನಾದ್ರು ಟ್ರೈ ಮಾಡಿದ್ರಾತಲ್ಲ, ಇನ್ನೊಂದ್ ಸ್ವಲ್ಪ ಹೈಯರ್ ಪೋಸ್ಟ್ಗೆ ಟ್ರೈ ಮಾಡಿದ್ರಾತಲ್ಲ ಅಂತ ಹೇಳಿ ಅವ್ರು ಬಂದ್ರು. ಓಕೆ, ನೀವು ಆ ಬಂದ್ಮ್ಯಾಗ ನೀವು ಬೇಡ ಅಂತ ಡಿಸಿಷನ್ ಯಾವ ತರ ಮಾಡಿದ್ರಿ?
ಸೊ ಬೇಡ ಅಂತ ಇದಕ್ಕಿಂತ ಹೈಯರ್ ಪೋಸ್ಟ್ ಹೋಗ್ಬೇಕಂತ ಡಿಸಿಷನ್ ಮಾಡಿ ಸರ್, ಗೌರ್ಮೆಂಟ್ ಜಾಬ್ ಇದ್ದು ತಗೋಬೇಕಂತ. ಸೊ ಆದ ಕಾರಣದಿಂದ ವಾಪಸ್ ಬಂದೆ ಸರ್. ನಿಮ್ಗೆ ಏನು ಅನಿಸ್ಲಿಲ್ವಾ ಅದು ಬಿಟ್ಟಿದ್ದಕ್ಕೆ? ವಾಪಸ್ ಬಂದ್ಮೇಲೆ ಕೆಲವೊಂದ್ಸತ ಅನಿಸ್ತಿತ್ತು ಸರ್, 2 ತಿಂಗಳಾದ್ಮೇಲೆ 3 ತಿಂಗಳಾದ್ಮೇಲೆ ಎಲ್ಲೋ ಒಂದ್ ಕಡೆ ನಾನು ಇಂಡಿಯನ್ ಜಾಬ್ ರಿಜೆಕ್ಟ್ ಮಾಡಿ ತಪ್ಪು ಮಾಡಿದ್ದೇನೋ ಹಂಗ. ಸೊ ಆ ತರ ಅನ್ಸಿತ್ತು ಸರ್. ಅದಾದ್ಮೇಲೆ ಮತ್ತೆ ರಿಕ್ರೂಟ್ಮೆಂಟ್ ಅಲ್ಲೇ ನನ್ನ ಜೀವನ ತೋರಿಸ್ಕೊಂಡೆ ಸರ್. ಅದಾದ್ಮೇಲೆ ನಮ್ಗೆ CRPF ಟೆಕ್ನಿಕಲ್ ಸಿವಿಲಿಯನ್ ಅದು ನೇವಿ ಆದ್ಮೇಲೆ ಆಯ್ತಾ ನಿಮ್ದು? ಹಾ ಸರ್, AC ಗ್ರೂಪ್ ಸಿ ಒಂದು ರಿಕ್ರೂಟ್ಮೆಂಟ್ ಆಗಿತ್ತು. ಯಾವ್ದು AC ಆರ್ಮಿ ಸಪ್ಲೈ ಕೋರ್ ಅಂತ ಹೇಳಿ ಚಂದ. ಓಕೆ, ಆರ್ಮಿದಲ್ಲಿ ಸಿವಿಲಿಯನ್ ಕಾಲ್ಫಾರ್ಮ್ ಮಾಡಿರ್ತಾರಲ್ಲ ಅದೇ ಸರ್. AC ಗ್ರೂಪ್ ಸಿ ರಿಕ್ರೂಟ್ಮೆಂಟ್ ಅಲ್ಲಿ ಅದು ಕೂಡ ಆಲ್ ಇಂಡಿಯಾ ಎಕ್ಸಾಮ್ ನಡೀತಿದೆ ಸರ್. ಅದು ಯಾವ ತರ ಅಪ್ಲೈ ಮಾಡಿದ್ರಿ ನೀವು? ಅದನ್ನ ಆಫ್ಲೈನ್ ಮೂಲಕ ಅಪ್ಲೈ ಮಾಡಿದ್ವಿ ಸರ್. ಪೋಸ್ಟ್ ಮುಖಾಂತರ ಅಪ್ಲೈ ಮಾಡಿರ್ತಾರಲ್ಲ ಆ ತರ ಅಪ್ಲೈ ಮಾಡಿದ್ರಿ? ಪೋಸ್ಟ್ ಮುಖಾಂತರ ಅದಾದ್ಮೇಲೆ 2 ತಿಂಗಳಾದ್ಮೇಲೆ ಎಕ್ಸಾಮ್ ಕರ್ದು ಸರ್. ಓಕೆ, ಟೋಟಲ್ 4,500 ಜನ ಎಕ್ಸಾಮ್ ಬರ್ದಿವಿ ಸರ್. ಅದನ್ನ ಎಕ್ಸಾಮ್ 4,500 ಆಲ್ ಇಂಡಿಯಾದಲ್ಲಿ. ಹಾ ಹಾ ಹಾ. ಸೊ ಅದು ಕೂಡ ಎಕ್ಸಾಮ್ ಕ್ಲಿಯರ್ ಆಯ್ತು, ಫಿಸಿಕಲ್ ಕ್ಲಿಯರ್ ಆಯ್ತು, ಫೈನಲ್ ಮೆರಿಟ್ ಕೂಡ ಬಂತು ಸರ್. ಓಕೆ, ಹಾ ಹಾ. AC ಗ್ರೂಪ್ ಸಿ ಅದು ಕೂಡ ಫೈನಲ್ ಮೆರಿಟ್ ಈ ಲಾಸ್ಟ್ ಟೈಮ್ SSGD ರಿಸಲ್ಟ್ ಬಿಡೋ 2 ತಿಂಗಳ ಮೊದಲು ಬಂತು ಸರ್. ಹಾ ಹಾ ಹಾ. ಸೊ ಅದನ್ನು ಕೂಡ ಜಾಬ್ ನ ಬಿಟ್ಟೆ ಸರ್. ಅದು ಫೈನಲ್ ಮೆರಿಟ್ ಆಗಿ ಆರ್ಡರ್ ಕಾಪಿ ಕೂಡ ಅದು ಬಂದಿತ್ತು ಸಿವಿಲಿಯನ್? ಅದು ಬಂತು ಸರ್. ಅದು ಕೂಡ ಬಿಟ್ಟೆ ಸರ್. ಹಾ ಹಾ ಹಾ. ಅದಾದ್ಮೇಲೆ ನಮ್ಗೆ CRPF ಟೆಕ್ನಿಕಲ್ ಟ್ರೀಟ್ಮೆಂಟ್ ರಿಕ್ರೂಟ್ಮೆಂಟ್ ಆಗಿತ್ತು ಸರ್. ಓಕೆ, ಅದು 2022 CRPF ಟೆಕ್ನಿಕಲ್ ಟ್ರೀಟ್ಮೆಂಟ್ ಕಾನ್ಫರ್ಮ್ ಆಗಿತ್ತು ಸರ್. ಸೊ ಆ ಎಕ್ಸಾಮ್ ಕೂಡ ಬರುತ್ತೆ. ಆ ಎಕ್ಸಾಮ್ ಬರೋ ತಕ್ಷಣ ನಮ್ಗೆ ಗೊತ್ತಾಯ್ತು ಸರ್, ಈ ಎಕ್ಸಾಮ್ ಒಂದು 100% ಕ್ಲಿಯರ್ ಆಗ್ತದೆ. ಓಕೆ, ಅವಾಗ ನಿಮ್ಮ ಹತ್ರ ಕಾನ್ಫಿಡೆಂಟ್ ಇತ್ತು ನಾನು ಈ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ? ಯಾಕಂದ್ರೆ ಆಗ ನೀವೇ ಬಿಟ್ಟು ಬಂದಿದೆ ಸರ್. ಸೊ ಆ ಕಾರಣದಿಂದ ಆ ಎಕ್ಸಾಮ್ ನಾನು 100% ಎಫರ್ಟ್ ಹಾಕ್ಲೇಬೇಕಾಗಿತ್ತು. ಯಾಕಂದ್ರೆ ಏನೋ ಒಂದು ಭಯ ಇತ್ತು ನಿನಗೆ. ಒಟ್ಟ ಆಲ್ಮೋಸ್ಟ್ ಅಲ್ಲಿ ನನಗೆ 2 ಜಾಬ್ ಗಳನ್ನ ಬಿಟ್ಟಿದ್ದೀನಿ, ಇದ್ರಲ್ಲಿ ಏನಾದ್ರು ಪಡೆದುಕೊಳ್ಬೇಕಂತ ನಿಮ್ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರಿ. ಮತ್ತೆ ಎಲ್ಲೊಂದ್ ಕಡೆ ಜೀವನದ ಹೆದರಿಕೆ ಕೂಡ ಇತ್ತು. ಯಾಕಂದ್ರೆ ಎಲ್ಲೊಂದ್ ಕಡೆ ನಾನು ಮುಂದೆ ಹೋಗೋ ಹಿಂದ್ ಬಂದಿದ್ದೀನಿ. ಸೊ ಇನ್ನು ಮುಂದೆ ಹೋಗ್ಬೇಕು ಅನ್ನೋಂತ ಒಂದು ಆಸೆ ಇತ್ತು ಸರ್. ಸೊ ಹಾಗಾಗಿ ಆ ಹೆದರಿಕೆಯಿಂದ ಅದನ್ನ ಓದಿದೆ ಸರ್. ಎಕ್ಸಾಮ್ ಬರೋ ತಕ್ಷಣ ನಮಗ್ ಗೊತ್ತಾಯ್ತು ಸರ್, ಎಕ್ಸಾಮ್ ಒಂದು 100% ಕ್ಲಿಯರ್ ಆಗ್ತದೆ ಅಂತೇಳಿ ಫಿಸಿಕಲ್ ಸ್ಟಾರ್ಟ್ ಮಾಡಿದ್ವಿ ಸರ್. ಸೊ ಫಿಸಿಕಲ್ ಸ್ಟಾರ್ಟ್ ಮಾಡಂದ್ಲೆ ಅದಾದ್ಮೇಲೆ ಮತ್ತೆ ಬಂದ SSGD ರಿಕ್ರೂಟ್ಮೆಂಟ್ ಆಯ್ತು ಸರ್. SSGD 2023 SSGD ರಿಕ್ರೂಟ್ಮೆಂಟ್ ಆಯ್ತು ಸರ್. ಸೊ SSGD ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಕೂಡ ಹಾಕಿದೆ ಸರ್. SSGD ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರುತ್ತೆ ಸರ್. ಸೊ ಎಕ್ಸಾಮ್ 2 ತಿಂಗಳ ನಾವು ಕವರ್ ಮಾಡ್ಬೇಕಾಗಿತ್ತು ಸರ್. ಯಾಕಂದ್ರೆ 2 ತಿಂಗಳ ಮಟ್ಟ SSGD ಅಲ್ಲಿ ನಂಗೆ ಯಾವ್ದೇ ತರ ಆಸಕ್ತಿ ಬರ್ಲಿಲ್ಲ ಸರ್. ಗೊತ್ತಿರ್ಲಿಲ್ಲ. ಅಂದ್ರೆ ಅದ್ರ ಬಗ್ಗೆ ಹೋಪ್ ಅನ್ನ ಕಳ್ಕೊಂಡ್ಬಿಟ್ಟಿದ್ರೆ ಪಾಯಿಂಟ್ ಒಳಗೆ ಹೋಗಿದ್ದಕ್ಕ, ಫಿಸಿಕಲ್ ಇದಾಗಿದ್ದಕ್ಕ. ಅದಾದ್ಮೇಲೆ 2 ತಿಂಗಳ ಮತ್ತೆ ರಿವಿಷನ್ ಸ್ಟಾರ್ಟ್ ಮಾಡಿ ಸರ್. ರಿವಿಷನ್ ಸ್ಟಾರ್ಟ್ ಮಾಡಿ 2 ತಿಂಗಳಲ್ಲಿ ಓದ್ದೆ. ಅದು ಕೂಡ ಎಕ್ಸಾಮ್ ಕ್ಲಿಯರ್ ಆಯ್ತು ಸರ್. SSGD ಎಕ್ಸಾಮ್ ಕೂಡ ಅದು ಫಿಸಿಕಲ್ ಮೆಡಿಕಲ್ ಬಂತು ಸರ್. ಫಿಸಿಕಲ್ ಮೆಡಿಕಲ್ ಕೂಡ ಕ್ಲಿಯರ್ ಆಯ್ತು. ಸೊ ಫೈನಲ್ ಅಲ್ಲಿ ನಂದು ಡಿಸೆಂಬರ್ 13ಕ್ಕೆ ನೈಟ್ ರಿಸಲ್ಟ್ ಬಿಟ್ಟ ಸರ್. SSGD ಫೈನಲ್ 2024 ಡಿಸೆಂಬರ್ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಸರ್. ಆ ರಿಸಲ್ಟ್ ಅಲ್ಲಿ ನಂದು SSGD ಕೂಡ ಆಯ್ತು ಸರ್. ಅದು ಕೂಡ CRPF ಬಂತು ಸರ್. ಅದಾದ್ಮೇಲೆ ಅದೇ ದಿನ ನಮ್ಗೆ ಇನ್ನೊಂದು ಖುಷಿ ವಿಷಯ ಏನಂತ ಸರ್, ಮಾರನೇ ದಿನ ಡಿಸೆಂಬರ್ 14ಕ್ಕೆ CRPF ಕೂಡ ರಿಸಲ್ಟ್ ಬಿಟ್ಟು ಸರ್. 2023 ಟೆಕ್ನಿಕಲ್ ಟೆಸ್ಟ್ಮೆಂಟ್ ಕರೆದಿದ್ರು, ಅದು ಕೂಡ ಫೈನಲ್ ರಿಸಲ್ಟ್ ರಿಸಲ್ಟ್ ಅವತ್ತೇ ಬಿಡ್ತಾ. ಇನ್ನೊಂದು CRPF ಅಲ್ಲಿ ಅದು ಸ್ಟೇಟ್ ಗೆ 3rd ರ್ಯಾಂಕ್ ಬಂತು ಸರ್. ಓಕೆ, ನೋಡ್ಕೊಡ್ರಿ ಇವ್ರ ಸ್ಟೇಟ್ ಗೆ, ಅಂದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ನಲ್ಲಿ 3rd ರ್ಯಾಂಕ್ ಬಂದಿದ್ದಾರೆ. CRPF ಟೆಕ್ನಿಕಲ್ ಅಂಡ್ ಟ್ರೇಡ್ಸ್ಮನ್ ಅಂತ ಹುದ್ದೆಗಳನ್ನ ಕಾನ್ಫರ್ಮ್ ಮಾಡಿದ್ರಲ್ಲ, ಅವರು 3ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ ಅದರಲ್ಲಿ. ಓಕೆ, ಅವಾಗ ನಿಮ್ಗೆ ಏನ್ ಅನಿಸ್ತಿ 3ನೇ ರ್ಯಾಂಕ್ ಬಂದಿದ್ದಕ್ಕ? ಸೊ ಎಲ್ಲೊಂದ್ ಕಡೆ ತುಂಬಾ ಖುಷಿ ಆಯ್ತು ಸರ್. ಎಲ್ಲೋ ಒಂದ್ ಕಡೆ ಎಫರ್ಟ್ ಹಾಕಿದ್ದಕ್ಕ, ಅವುಗಳನ್ನ ಜಾಬ್ ರಿಸೈನ್ ಮಾಡಿದ್ದಕ್ಕಾಗಿರ್ಬೋದು. ಓಕೆ, ಸೊ ಎಲ್ಲೊಂದ್ ಕಡೆ ಆ ಒಂದು ಕ್ಷಣ ತುಂಬಾ ಖುಷಿ ಆಯ್ತು ಸರ್. ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ. ಸೊ ಆದ ತಕ್ಷಣ ಮನೆಗೆ ಕೂಡ ಫೋನ್ ಮಾಡಿ ಹೇಳಿದೆ. ಮನೆಯಲ್ಲಿ ಕೂಡ ತುಂಬಾ ಖುಷಿ ಪಟ್ರು. ಸೊ ಹಿಂಗಾಗಿ ಮತ್ತೆ ಇನ್ನೊಂದ್ ಏನು ಸರ್, ಅದಾದ್ಮೇಲೆ ರೋಜಗಾರ್ ಮೇಳದಲ್ಲಿ ನಾನು ರೋಜಗಾರ್ ಮೇಳ ನಿಮ್ಗೆ ಯಾವ ತರ ಕರೆದ್ರು? ಕಾಲ್ ಮಾಡಿ ಕರೆದ್ರು ಅಥವಾ ಜಿಮೇಲ್ ಮೆಸೇಜ್ ಬಂತ? ಇದು ರೋಜಗಾರ್ ಮೇಳ ಅಂತಂದ್ರೆ ಎಷ್ಟೋ ಜನಕ್ಕೆ ನಮ್ಮ ಸ್ಟೂಡೆಂಟ್ ಗಳಿಗೆ ಗೊತ್ತಿಲ್ಲ. ರೋಜಗಾರ್ ಮೇಳ ಯಾವ್ದು ಎದ್ರ ಸಂಬಂಧ ನಡೆಸ್ತಾರ? ಓಕೆ, ಅದನ್ನೊಂದ್ ಸ್ವಲ್ಪ ಏನಾದ್ರು ನೀವು ಹೋಗಿ ಬಂದಿದ್ರಲ್ಲ, ಅದನ್ನೊಂದ್ ಸ್ವಲ್ಪ ಹೇಳ್ಕೊಡಿ ಅವ್ರಿಗೆ. ಇದನ್ನ SSGD ಅಲ್ಲಿ ಆಗಿರ್ಬೋದು, CRPF ಅಲ್ಲಿ ಆಗಿರ್ಬೋದು. ಸೊ ಇದರಲ್ಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅನ್ನ ಕರೀತಾರೆ ಸರ್. ಸೊ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಜನಕ್ಕೆ ಮಾತ್ರ ಬರುತ್ತಾ? ಕೆಲವೊಂದಷ್ಟು ಜನ SSGD ಸೆಲೆಕ್ಟ್ ಆಗಿದ್ರು ಕೂಡ ಅವ್ರಿಗೂ ಒಂದು ಆಸೆ ಇರುತ್ತೆ ಸರ್, ನಾವು ರೋಜಗಾರ್ ಮೇಳದಲ್ಲಿ ಹೋಗ್ಬೇಕು. DIG ರ್ಯಾಂಕ್ ನವರು, IPS ರ್ಯಾಂಕ್ ನವರು, ಈ ರ್ಯಾಂಕ್ ನವರು ನಮ್ಗೆ ಜಾಯ್ನಿಂಗ್ ಲೆಟರ್ ಕೊಡ್ತಾರೆ ಸರ್. ಸೊ ಅವರಿಂದ ನಾವು ಜಾಯ್ನಿಂಗ್ ಲೆಟರ್ ಪಡ್ಕೋಬೇಕು ಅನ್ನೋಂತ ಆಸೆ ಇರುತ್ತೆ ಸರ್. ಇವು ಜಾಯ್ನಿಂಗ್ ಲೆಟರ್ ತಗೊಳ್ಬೇಕಾಗಿದ್ರೆ ಈಗ ನಿಮ್ಗೆ ಎಲ್ಲಿ ಕೊಟ್ಟಿದ್ರು? ನಾವು ಬೆಂಗಳೂರಲ್ಲಿ. ಇವುಗಳನ್ನ ಬೆಂಗಳೂರಲ್ಲಿ ಕೊಟ್ಟಿದ್ದು ಸರ್. DSM ನಡೆಸಿದ್ರು. ಸೊ ಅಲ್ಲಿ ಕೊಟ್ಟಿದ್ರು. ಸೊ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ನಂದು 2ಕ್ಕೂ ರೋಜಗಾರ್ ಮೇಳ ಕಾಲ್ ಬಂತು ಸರ್. 2 ಬಂತು, CRPF ಟೆಕ್ನಿಕಲ್ ಟ್ರೇಡ್ಮೆಂಟ್ ಬಂತು. ಓಕೆ, ಇವ್ರು ನೋಡ್ಕೊಳ್ರಿ. ನಾವು ಅವ್ರು ಏನ್ ಅನ್ಕೊಂಡಿದ್ರಪ್ಪ ಅಂತಂದ್ರ 2ರಲ್ಲಿ ಒಂದಕ್ಕಾದ್ರೂ ಕಾಲ್ ಬರ್ತೈತಿ, ನಾನು ಹೋಗ್ತೀನಿ ಅಂತ ಅನ್ಕೊಂಡಿದ್ರು ಅವ್ರು. ಅದೇನಾಯ್ತಪ್ಪ ಅಂತಂದ್ರೆ 2ಕ್ಕೂ ಕೂಡ ಕಾಲ್ ಬಂತ ಅವ್ರದ್ದು, ಟೆಕ್ನಿಕಲ್ ಮತ್ತು ಟ್ರೇಡ್ಸ್ಮನ್. ಅವ್ರು 2ಕ್ಕೂ ಕೂಡ ಕಾಲ್ ಮಾಡಿದಾಗ ನಿಮ್ಗೆ ಏನು ಕೇಳಿಲ್ವಾ, ಈಗ ಒಂದನ್ನ ಚಾಯ್ಸ್ ಮಾಡ್ಕೊಳ್ರಿ ಅಂತೇಳಿ? ಸೊ ಅಲ್ಲಿ SSGD ರಿಕ್ರೂಟ್ಮೆಂಟ್ ಸೆಂಟರ್ ಬೇರೆ ಇತ್ತು ಸರ್, CRPF ರಿಕ್ರೂಟ್ಮೆಂಟ್ ಸೆಂಟರ್ ಬೇರೆ ಇರುತ್ತೆ ಸರ್.
ಸೊ ಎರಡು ಏನ್ ಕೇಳಿಲ್ಲ. ಹಾ ಫೈನಲ್ ನಾ ರೋಜಾರ್ ಮೇಲೆ ಅದಲ್ಲಿ ಇವು ಸರ್ಟಿಫಿಕೇಟ್ ಇಸ್ಕೊಂಡ್ ಬರಕ್ ಹೋಗುವಾಗ ಹಾ ಅಲ್ಲೇ ಎಂಟ್ರಿ ಮಾಡ್ಕೋತಿರ್ತಾರೆ ಸರ್. ಓಕೆ ಸೊ ಅಲ್ಲಿ ಕೇಳಿದ್ರಿ ಸರ್ ನಾನು. ಹಾ ಸೊ ಎರಡಕ್ಕೂ ಎರಡು ಹೆಸರು ಬಂದಿದಾವ, ಹೆಂಗ ಹಾ ಏನ್ ಎರಡ್ ನಂಬರ್ ನೀವು ಬೇರೆ ಬೇರೆ ಕೊಟ್ಟಿರು ಅಂತ ಕೇಳಿದ್ರು ಹಾ ಸರ್. ಹಾ ಅದಾದ್ಮೇಲೆ ನಾನೇ ಹೇಳಿದ್ರಿ ಸರ್ ಅವ್ರಿಗೆ. ಓಕೆ ಸೊ ನಂದು ಹಿಂಗ CRPF ಕೂಡ ಆಗಿದೆ ಸರ್, CRPF ಟೆಕ್ನಿಕಲ್ ಟ್ರೀಟ್ಮೆಂಟ್ ಕೂಡ ಆಗಿದೆ ಸರ್. ಓಕೆ ಸೊ ಅವರು ಎಲ್ಲೋ ಒಂದ್ ಕಡೆ ನನ್ನ ಫ್ರೌಡ್ ಫೇಲ್ ಅನ್ನು ಕೊಟ್ಟರು ಸರ್. ಹಾ 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 ಸೊ ಈ ಇಂಥದ್ರಲ್ಲಿ ಎರಡು ಜಾಬ್ ಅವ್ರಿಗೆ ಕೂಡ ಖುಷಿ ಆಯ್ತಾ? ಓಕೆ ಎಲ್ಲೋ ಒಂದ್ ಕಡೆ ಖುಷಿ ಆಯ್ತು ಸರ್ ಅವ್ರಿಗೂ. ಹಾ 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 ಸೊ ಅಲ್ಲಿ ರೋಜರ್ ಮೇಳದಲ್ಲಿ ನಂಗೆ DIG ರ್ಯಾಂಕ್ನವರು ಇದನ್ನ ಕೊಟ್ಟರು ಸರ್, ಆರ್ಡರ್ ಕಾಪಿಯನ್ನು ಕೊಟ್ರು. ಕೊಟ್ಟರು. ಅಲ್ಲಿ ಎಲ್ಲೋ ಒಂದ್ ಕಡೆ ನಂಗೆ ಖುಷಿ ಆಯ್ತು ಸರ್. ಹಾ ಆ ಫೋಟೋ ಇನ್ನೂ ಕೂಡ ನಮ್ಮ ಹತ್ರ ಇದೆ. ಹಾ ಹಾ ಸೊ ಅಲ್ಲಿ ಬರ್ತಕ್ಕಂಥ ಖುಷಿನೇ ಬೇರೆ ಸರ್. ಸೊ Okay. ಅದಾದ್ಮೇಲೆ ಇನ್ನೇನು ಜಾಯ್ನಿಂಗ್ ಇದೆ ಸರ್. ಹಾ 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 ಜಾಯ್ನಿಂಗ್ ಕೊಟ್ಟಿದ್ದಾರೆ. ಈಗ ನೋಡ್ಕೊಡ್ರಿ, ಈಗ ಅಲ್ಲೇನ ಆರ್ಡರ್ ಕಾಪಿ ರೋಜಗಾರ್ ಮೇಳದಲ್ಲಿ ಕೂಡ ಕೊಟ್ಟಿರ್ತಾರ. ಮತ್ತೆ ನಿಮ್ಗೆ ಮನೆಗೆ ಏನಾದ್ರು ಆರ್ಡರ್ ಕಾಪಿಗಳನ್ನ ಸರ್ ರೋಜರ್ ಮೇಳದಲ್ಲಿ ಕೊಟ್ಟವ್ರು ಕೂಡ ಮನೆ ಕೂಡ ಆರ್ಡರ್ ಕಾಪಿ ಕಳಿಸ್ತಾರೆ. ಆರ್ಡರ್ ಕಾಪಿ ಮನೆಗೆ ಬಂದಿರುತ್ತಾ? ಮನೆ ಕೂಡ ಒಂದ್ ಬರುತ್ತೆ ಸರ್, ಜಿಮೇಲ್ ಕೂಡ ಒಂದ್ ಬರುತ್ತೆ. ಓಕೆ ಓಕೆ. ಈಗ ನಿಮ್ಮ ಪ್ರಕಾರ ನಮ್ಮ ಸ್ಟೂಡೆಂಟ್ಗಳಿಗೆ ಈಗ ಅವರು 10th ಮುಗಿದಿದೆ ಅಂತ ತಿಳ್ಕೊಳ್ರಿ, PUC ಮುಗಿದಿದೆ ಅಂತ ತಿಳ್ಕೊಳ್ರಿ, ಡಿಗ್ರಿ ಓದ್ತಾ ಇದ್ದಾರೆ ಅಂತ ತಿಳ್ಕೊಳ್ರಿ, ಅವ್ರೀಗ ಜಾಬಿಗೆ ಟ್ರೈ ಮಾಡ್ತಾ ಇದಾರೆ ಡಿಫೆನ್ಸ್ಗೆ, ಅವ್ರಿಗೆ ಯಾವ ತರ ಸ್ಟಡಿ ಮಾಡಬೇಕು, ಯಾವ ತರ ರೂಟೀನ್ ಮಾಡಬೇಕು, ಯಾವ ತರ ಹೋಪ್ ಫಂಡ್ ಇಟ್ಕೋಬೇಕಾಗುತ್ತೆ, ಒಂದಿಷ್ಟು ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೊಡ್ರಿ ಅವ್ರಿಗೆ. ಸೊ ಈಗ ಸೆಕೆಂಡ್ ಇಯರ್ ಮುಗಿದಕ್ಕಂತ ಯುವಕರು ಹಾ ಮುಗಿದ ತಕ್ಷಣನೇ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಜಾಸ್ತಿ ಅವೇರ್ನೆಸ್ ಇರ್ಬೇಕು, ಮೇನ್ ಹೋಪ್ ಫಂಡ್ ಜಾಸ್ತಿ ಇರ್ಬೇಕು. ಹಾಗಂತ ಡಿಗ್ರಿ ಬಿಡುವಂತ ಅವಶ್ಯಕತೆ ಇಲ್ಲ ಸರ್. ಹಾ. ಡಿಗ್ರಿನೂ ಕೂಡ ಇರ್ಲಿ, ಕಂಟಿನ್ಯೂ ಸೊ ಮಾಡಬೇಕು, ಖಾಲಿ ಇದ್ದ ಸಮಯದಲ್ಲಿ ಇದ್ರ ಬಗ್ಗೆ ಗಮನ ವಹಿಸ್ಬೇಕು. ಹಾ ಸರ್. ಓಕೆ. ಅಂದ್ರೆ ಡಿಗ್ರಿ ಮುಗಿಯೋದ್ರೊಳಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಗೆ ಬೇಸಿಕ್ ಸಿಕ್ತು ಅಂದ್ರೆ ಹಾ ಡಿಗ್ರಿ ಮುಗಿದ ತಕ್ಷಣ ಫಸ್ಟ್ ಅಟೆಂಪ್ಟ್ ಅಲ್ಲಿ ಸೆಕೆಂಡ್ ಅಟೆಂಪ್ಟ್ ಅಲ್ಲೂ ಕ್ಲಿಯರ್ ಮಾಡತಕ್ಕಂತ ಚಾನ್ಸ್ ಬಹಳ ಇದೆ ಓಕೆ. ಸರ್. ಫಸ್ಟ್ ಅಟೆಂಪ್ಟ್ ಅಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಆದ್ರೂ ಆಗುತ್ತೆ, ಹಾ, ಸೆಕೆಂಡ್ ಅಟೆಂಪ್ಟ್ ಆಗುತ್ತೆ ಅಂತ ನಿಮ್ಗೆ. ಹಾ, ಸರ್. ಓಕೆ, ಆ ತರ ಮಾಡ್ಬೇಕಂದ್ರೆ ಈಗ ನಿಮ್ ಪ್ರಕಾರ ಯಾಕಪ್ಪ ಅಂತಂದ್ರೆ ಅಗ್ನಿವೀರ್ ಮಾಡಿಬಿಟ್ಟಿದ್ದಾರೆ ಎಲ್ಲಾನು ಕೂಡ. ಅಲ್ಲಿ ಕೂಡ ಏಜ್ ಬಹಳ ಶಾರ್ಟ್ ಇರುತ್ತೆ. ಹಾ. ಈಗ ನಮ್ಮ ಹುಡುಗರಿಗೆ ಉಳಿದಿರ್ತಕ್ಕಂಥದ್ದಪ್ಪ ಅಂತಂದ್ರೆ SSC GD ಒಂದ, ಅದು ಹಾ. SSC GD ಒಂದ ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆಗ್ಬಿಡ್ದಾನೆ ಮಾಡ್ಕೊಳ್ಬೇಕು ಅವ್ರ ಅಷ್ಟೊತ್ತಿದ್ರು ಜಾಬ್. ಓಕೆ. ಮತ್ತೆ ಕೆಲವೊಂದಷ್ಟು ಜನಕ್ಕೆ ಇರ್ತದೆ ಸರ್, ಹಾ. ಸೊ ನಾನು ಆರ್ಮಿಗೆ ಹೋಗ್ಬೇಕು, ಹಾ ಹಾ ನಾನು ಆರ್ಮಿ ಡ್ರೆಸ್ ಹಾಕ್ಬೇಕು ಅಂತ. ಓಕೆ. ಸೊ ಹಾಗ ಅನ್ಕೊಂಡವ್ರು, ನಾನು ಆರ್ಮಿ ಪರ್ಮನೆಂಟ್ ಹೋಗ್ಬೇಕು ಅನ್ಕೊಂಡವ್ರು, ಹಾ ಸೊ JDL ಕೂಡ ಒಂದು ಅವಕಾಶ ಇದೆ ಸರ್. ಓಕೆ. ಸೊ ಅವ್ರು ಅಸ್ಸಾಂ ರೈಫಲ್ ಹೋದ್ರೆ ಹಾ ಅವ್ರಿಗೆ ಆರ್ಮಿ ಫೆಸಿಲಿಟಿ ಕೂಡ ಸಿಗ್ತದೆ, ಓಕೆ. ಮತ್ತೆ ಆರ್ಮಿ ಡ್ರೆಸ್ ಅನ್ನು ಕೂಡ ಅವ್ರು ಹಾಕ್ಬೋದು ಸರ್. ಅಸ್ಸಾಂ ರೈಫಲ್ಸ್. ಹಾ ಸರ್. ಓಕೆ ಓಕೆ ಓಕೆ. ಬಟ್ ನಿಮ್ ಪ್ರಕಾರ ಈಗ ಆರ್ಮಿದಲ್ಲಿ ಹೋದ್ರು ಒಟ್ಟು ಯಾವುದೇ ಒಂದು ಡಿಫೆನ್ಸ್ ಅಲ್ಲಿ ಹೋದ್ರು ಬೆಸ್ಟ್ ಇದೆ. ಒಟ್ಟು ಹಾ, ಸರ್. ಏನೋ ಇರಲಿ, ಒಂದು ಅಗ್ನಿವೀರ್ ಅಂತೇನಲ್ಲ, ಅದು ಮುಂದೆ ಹಾ. ಪರ್ಮನೆಂಟ್ ಆಗುವಂತ ಚಾನ್ಸಸ್ 70% ಚಾನ್ಸಸ್ ಐತೆ ಸರ್, ಹಾ, ಹಾ. ಬಹಳಷ್ಟು ಚಾನ್ಸಸ್ ಅಂದ್ರೆ ಒಂದಿಷ್ಟು ಮಹಿಳೆಯರಿಗೆ ಏನಿದೆಪ್ಪ ಅಂತಂದ್ರೆ ಡಿಫೆನ್ಸ್ ಒಳಗಡೆ ಹೋಗೋಕೆ ಒಂದಿಷ್ಟು ಜನಗಳಲ್ಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬೇಡ ಅಂತಿದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಿ ನೀವು ಅನಿಸಿಕೆಗಳನ್ನ ಮಹಿಳೆಯರಿಗೆ? ಸೊ ಮಹಿಳೆಯರಿಗಾಗಿರ್ಬೋದು, ಬಾಯ್ಸ್ ಆಗಿರ್ಬೋದು ಸರ್, ಒಂದ್ ಲೆವೆಲ್ ಬೆಟರ್. ಇಂಡಿಯನ್ ಆಗಿರ್ಬೋದು, ಆರ್ಮಿ ಯಾವುದೇ ಒಂದಾದ್ರೂ ಯಾವುದೇ ಹುದ್ದೆ ಆಗಿರ್ಬೋದು ಸರ್, ಹಾ. ಎಲ್ರಿಗೂ ಬೆಟರ್ ಇದೆ ಸರ್. ಹಾ, ಹಾ. ಸೊ ಅಲ್ಲಿ ಹೋಗಿ ಅಂದ್ರೆ ನಾವ್ ಅನ್ಕೊಳ್ಳೋದೇ ತಪ್ಪು. ನಾವ್ ಅನ್ಕೊಳ್ಳೋದು ಹೆದರಿಕೆ ಇದೆ ಸರ್, ಅದು ತಪ್ಪು ಸರ್. Okay. ಅಲ್ಲೂ ಕೂಡ ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಫೆಸಿಲಿಟಿ ಕೂಡ ಎಲ್ಲ ಇರುತ್ತೆ. ಫೆಸಿಲಿಟಿ ಕೂಡ ಐತಿ. ಹಾ ಸೊ ಅದು ಕೂಡ ಒಳ್ಳೆ ಜಾಬ್ ಇರ್ತದೆ ಸರ್. ಓಕೆ ಓಕೆ. ಸೊ ನಾನೇನು ಕಾರಣಾಂತರಗಳಿಂದ ಅಷ್ಟೇ ರಿಸೈನ್ ಹಾ ಮಾಡಿದ್ದೀನಿ. ಹಾ ಹಾ ಹಾ. ಅಂದ್ರೆ ನಿಮ್ ಪ್ರಕಾರ ಎಲ್ಲದಕ್ಕೂ ಮಹಿಳೆಯರಿಗೆ ಕೂಡ ಅವಕಾಶವನ್ನ ಕೊಟ್ಟಿದಾರ, ಆದ್ರೆ ಯೂಸ್ಫುಲ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಹಾ, ಹೇಳ್ತಾ ಇದ್ದಾರೆ. ಮಹಿಳೆಯರಿಗೆ ಎಲ್ಲರೂ ಕೂಡ ಅವಕಾಶ ಕೊಟ್ಟಿದೆ ಸರ್. ಎಲ್ಲದರಲ್ಲಿ ಕೂಡ ಹಾ. ಮೊದಲ ನೇವಿಯಲ್ಲಿ ಇದ್ದಿಲ್ಲ, ಈಗ ಅದನ್ನು ಕೂಡ ಅವಕಾಶವನ್ನು ಕೊಟ್ಟಿದಾರ. ನೀವೆಲ್ಲೂ ಕೊಟ್ಟಿದ್ದಾರೆ, SSR MR ಕೊಟ್ಟಿದ್ದಾರೆ ಸರ್. ಓಕೆ. ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಕಟಪ್ ಕೂಡ ಕಡಿಮೆ ನಿಲ್ತಾನೆ ಹಾ ಸರ್. ಸರ್, ನೀವೇ ಅವ್ರಿಗೆ ಕಟ್ ಆಫ್ ಕಡಿಮೆ ಇರ್ತದೆ ಸರ್. ಹಾ. ಅವರು ಕೂಡ ಯೂಸ್ ಮಾಡ್ಕೋದು ತುಂಬಾ ಉಪಯೋಗ ಇದೆ ಸರ್. ಹಾ 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 ಸೊ 4 ವರ್ಷ ಅಂದ ತಕ್ಷಣ ಹಾ ಸೊ ಅವ್ರು ಸೆಕೆಂಡ್ PU ಮುಗಿದ್ರೊಳಗೆ ಹೋಗಿ ಬಂದ್ರೆ ಅಂದ್ರೆ ಸರ್, ಹಾ. ಎಲ್ಲೋ ಒಂದ್ ಕಡೆ ಅವ್ರ ಕೆರಿಯರ್ ಸೆಟ್ ಆಗುತ್ತೆ ಸರ್. ಹಾ ಹಾ ಹಾ. ಮತ್ತೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಬಂದ್ರು ಅವ್ರಿಗೆ ಹಾ. ಜಾಸ್ತಿ ಒಂದು ಪರ್ಸೆಂಟೇಜ್, ಇಂತಿಷ್ಟು ಪರ್ಸೆಂಟೇಜ್ ಅಂತ ಗ್ರಿಪ್ ಸಿಗುತ್ತೆ ಹಾ ಅವ್ರಿಗೆ. ಸರ್, ಅವ್ರು ಇಲ್ಲಿ ಬಂದು ಟ್ರೈ ಮಾಡಬಹುದು. ನಡೀತದೆ ಸರ್. ಓಕೆ ಓಕೆ ಓಕೆ. ಆಲ್ಮೋಸ್ಟ್ ಅಲ್ಲಿ SSC GD ಒಳಗೆ ಕೊಟ್ಟಿದಾರ. ಆರ್ಮಿ ಒಳಗಡೆ WMP ಅಂತ ಕೊಟ್ಟಿದಾರ, ಹಾ ಸರ್, ಅದು ಕೂಡ ಅದು ಅಗ್ನಿವೀರ್. ಕೂಡ ಒಳ್ಳೆ ಇದೆ ಸರ್. ಹಾ ಹಾ ಹಾ. ಓಕೆ ಓಕೆ. ಈಗ ನೋಡ್ಕೊಡ್ರಿ, ನಿಮ್ಗೆ SSC GD ಆಯ್ತು. ಪ್ರತಿಯೊಂದು ನಾನು ಕರ್ಸಿದ್ದು ಬರೀ SSC GD ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕಂತ ಕರ್ಸಿದ್ದೆ ಸರ್ನ, ಸ್ಟೂಡೆಂಟ್ನ. ಈಗ ಅವರು ನಿಮ್ಗೆ ಕ್ಲಿಯರ್ ಆಗಿ ಕೊಟ್ಟಿದಾರ, ಯಾವುದೇ ಒಂದು ನೀವು ಜಾಬಿಗೆ ಟ್ರೈ ಮಾಡ್ಬೇಕಾದ್ರೆ ಯಾವ ತರ ನಿಮ್ಮ ಹತ್ರ ಅವೇರ್ನೆಸ್ ಇರಬೇಕು, ಯಾವ ತರ ನೀವು ಸ್ಟಡಿ ಮಾಡಬೇಕು, ಯಾವ ತರ ನೀವು ಫಿಸಿಕಲಿ ಮೇಂಟೈನ್ ಮಾಡಬೇಕು, ಅದನ್ನೆಲ್ಲನೂ ಕೂಡ ಅವರ ರೂಟೀನ್ ಅವ್ರು ಯಾವ ತರ ತಯಾರಿಯನ್ನ ಮಾಡಿದ್ರು. ಟೋಟಲಿ 5 ಹುದ್ದೆಗಳನ್ನ ಪಡ್ಕೊಂಡ್ಬಿಟ್ಟು ಈಗ ಫೈನಲಿ 2 ಆರ್ಡರ್ ಕಾಪಿಗಳನ್ನ ಕೈಯಾಗ ಹೊಡ್ಕೊಂಡಿದಾರ. ಇನ್ನೂ ಕೂಡ ಅವ್ರದ್ದು ಡಿಸಿಷನ್ ಕೂಡ ಇಲ್ಲ, ಫೈನಲ್ ಯಾವ್ದು ಹೋಗ್ಬೇಕಂತ ಹೇಳಿ ಈ ತರ ಎಲ್ಲ ನಿಮ್ಗೆ ಮಾಹಿತಿಯನ್ನ ಕೊಟ್ಟಿದಾರ. ಓಕೆ.
ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಗೆ ಏನಾದ್ರು ಅನಿಸಿಕೆ, ನಮ್ಮ ಯೂಟ್ಯೂಬ್ ಚಾನಲ್ ಯಾವಾಗಿಂತ ನೋಡ್ತಾ ಇದ್ರಿ, ನಾವು ಯಾವಾಗಿಂತ ನಿಮ್ಗೆ ಅಪ್ಡೇಟ್ಗಳನ್ನ ತಿಳಿಸ್ತಾ ನೋಡ್ಕೋತ ಹೋದ್ರಿ, ನೀವು ಏನ್ ಅನಿಸ್ತಾ? ನನಗೆ ಈ ಯೂಟ್ಯೂಬ್ ಚಾನಲ್ ಪರಿಚಯ ಆಗಿದ್ದು 2022 ಸರ್. ಓಕೆ. ಸೊ 2022ರಿಂದ ನಾನು ಈ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದೆ ಸರ್. ಸೊ ಗ್ರೂಪ್ ಸಿ ಹುದ್ದೆಗಳನ್ನೆಲ್ಲ ಎಲ್ಲ ಸರ್ ನಾನು ಅವುಗಳ ಪಬ್ಲಿಕ್ ಆಗೋದಿಲ್ಲ ಸರ್ ಕೆಲವೊಂದಷ್ಟು. ಈಗ ಆನ್ಲೈನ್ ನಲ್ಲಿ SSGD ಆಗಿರ್ಬೋದು, ಆರ್ಮಿ ಆಗಿರ್ಬೋದು ಸರ್, ಇಂಡಿಯನ್ ಆಗಿರ್ಬೋದು, ಇಂಥವಷ್ಟ ಪಬ್ಲಿಕ್ ಆಕ್ಕವು. ಓಕೆ. ಸೊ ಗ್ರೂಪ್ ಸಿ ಆಫ್ಲೈನ್ ಅಲ್ಲಿ ಯಾವ ಇರ್ತಾರೆ ಸರ್, ಇವೆಲ್ಲಗಳನ್ನ ನಿಮ್ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಒಂದು ಇನ್ಫಾರ್ಮೇಶನ್ ಪಡ್ಕೊಂಡು ಅವುಗಳಿಂದ ಅಪ್ಲಿಕೇಶನ್ ಹಾಕಿದ್ದೀನಿ ಸರ್. ಸೊ ಹಾಗಾಗಿ ನನಗೆ ಈ ಯೂಟ್ಯೂಬ್ ಚಾನಲ್ ಇಂದ ತುಂಬಾ ಉಪಯೋಗ ಆಗಿದೆ ಸರ್. ಸೊ ನಾನು ಆನ್ಲೈನ್ ಅಲ್ಲಿ ಎಷ್ಟು ಅಪ್ಲಿಕೇಶನ್ ಹಾಕಿದೆನೋ, ಸೊ ಅದಕ್ಕಿಂತ ಹೆಚ್ಚಾಗಿ ನಾನು ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಅದರಿಂದ ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡಿದ್ದು ಜಾಸ್ತಿ ಇದೆ ಸರ್. ಸೊ ಹಾಗಾಗಿ ನಾನು ಸ್ಪೆಷಲಿ ಥ್ಯಾಂಕ್ಫುಲ್ ಅನ್ನ ಹೇಳ್ತೀನಿ ಸರ್ ನಿಮ್ ಯೂಟ್ಯೂಬ್ ಚಾನಲ್ಗೆ. ಸೊ ಇದರಿಂದ ತುಂಬಾ ಜನಕ್ಕೆ ಒಳ್ಳೇದು ಕೂಡ ಆಗ್ತಿದೆ ಸರ್. ಸೊ ಹಾಗಾಗಿ ಓಕೆ ಓಕೆ. ನಮ್ಮ ಈಗ ನೋಡ್ಕೊಡ್ರಿ ಸ್ಟೂಡೆಂಟ್ ನಮ್ಮ ಕರ್ನಾಟಕದಲ್ಲಿ ಟಾಪ್ 1 ಆಗಿರ್ತಕ್ಕಂಥ ಸ್ಟೂಡೆಂಟ್ ನಾನು ನಿಮ್ಗೆ ಬಂದ ಲೈವ್ ಆಗಿ ಇಂಟರ್ವ್ಯೂ ಅನ್ನ ಮಾಡಿಸಿದೆ. ಅವ್ರ ಅನಿಸಿಕೆ ಯಾವ ತರ ಅಂತ ತಕ್ಷಣ ನಿಮ್ಗೆ ಇನ್ನೂ ಅಪ್ಡೇಟ್ ಬೇಕಾಗಿತ್ತಪ್ಪ ಅಂದ್ರೆ ಒಳಗಡೆ ಡ್ಯೂಟಿ ಜಾಯಿನ್ ಆದ್ಮೇಲೆ ಅವ್ರ ಟ್ರೈನಿಂಗ್ ಯಾವ ತರ ಇರ್ತೈತಿ, ಏನೇನ್ ಅಲ್ಲಿ ಹೆಲ್ತ್ ಅಂದ್ರೆ ಯಾವ ತರ ಸ್ಪೆಸಿಲಿಟಿ ಸಿಗ್ತೈತಿ, ಕ್ಯಾಂಟೀನ್ ಕಾರ್ಡ್ ಆಯ್ತು, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರಾಕಾಯ್ತು, ಹಾಸ್ಪಿಟಲ್ ಬಗ್ಗೆ ಆಯ್ತು, ಏನೋ ಇದ್ರೂ ಕೂಡ ಇವ್ರು ಇನ್ಫಾರ್ಮೇಲ್ ನೆಕ್ಸ್ಟ್ ಟ್ರೈನಿಂಗ್ ಕಂಪ್ಲೀಟ್ ಆಗಿ ಬಂದ್ಮೇಲೆ ಮತ್ತೊಂದು ನಿಮ್ಗೆ ಇವ್ರದ ವಿಡಿಯೋಗಳನ್ನ ಮಾಡಿ ನಿಮ್ಗೆ ಬಿಡಿಸ್ತೀನಿ. ಓಕೆ, ವಿಡಿಯೋಗಳನ್ನ ಇಲ್ಲಿ ಬಂದ್ಮೇಲೆ ಮತ್ತೆ ಇನ್ಫಾರ್ಮೇಲ್ ಇಂಟರ್ವ್ಯೂ ಅನ್ನ ಕೊಡಿಸ್ತೀನಿ. ಇನ್ನು ನಿಮ್ಗೆ ಏನೋ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕ್ರಿ, ಅವಕ್ಕೆ ಇನ್ನಷ್ಟು ನಾವು ಇನ್ಫಾರ್ಮೇಶನ್ ಅನ್ನ ಕೊಡಾಕ ಟ್ರೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಮಟ್ಟ ಬಂದು ನಮ್ಗೆ ಇಷ್ಟೆಲ್ಲ ನಮ್ಮ ಸ್ಟೂಡೆಂಟ್ ಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿನಾಯಕ್ ಅವರೇ. ಥ್ಯಾಂಕ್ ಯು ಸರ್. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಈ ತರ ರೂಟೀನ್ ಅನ್ನ ಮೇಂಟೈನ್ ಮಾಡ್ಕೋತ ಹೋಗ್ರಿ. ಓಕೆ, ಎಲ್ಲರೂ ಕೂಡ ಜೈ ಹಿಂದ್, ಜೈ ಕರ್ನಾಟಕ.